ಹಲೋ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಕರೆಂಟ್ ಇವೆಂಟ್ಸ್ ಸೀರೀಸ್ಗೆ ಸ್ವಾಗತ. ಸೊ ಇವತ್ತು ನಾವು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಸೆಬಿ ಏನೇನು ಕೆಲಸ ಮಾಡುತ್ತೆ, ಹೇಗೆ, ಸೊ ವೆದರ್ ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ, ನಾನ್ ಸ್ಟ್ಯಾಚ್ಯುಟರಿ ಬಾಡಿ, ಸೊ ಮೆಂಬರ್ಸ್ ಯಾರಿರ್ತಾರೆ, ಏನು, ಸೊ ಇದನ್ನೆಲ್ಲ ನಾವು ಸ್ವಲ್ಪ ಡೀಟೇಲಾಗಿ ಇವತ್ತು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸೆಬಿ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಇರಲೇಬೇಕಾಗುತ್ತೆ. ಸೊ ಮೊದಲನೇದಾಗಿ ಸೆಬಿ ಏನಿದೆಯಲ್ಲ, ಸೊ ದೇ ವಿಲ್ protect the interest of investors in securities and to promote and regulate the securities market. ಸೊ ಮುಖ್ಯವಾದಂಥ ಇವರ ಒಂದು ರೋಲ್ ಏನಪ್ಪ ಅಂತ ಹೇಳಿದ್ರೆ, ದೇ ವಿಲ್ ಪ್ರೊಟೆಕ್ಟ್ ದ ಇನ್ವೆಸ್ಟರ್ಸ್ ಅಂದರೆ ಹೂಡಿಕೆದಾರರು ಸೆಕ್ಯೂರಿಟೀಸಲ್ಲಿ. ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಎನಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು, ಸ್ಟಾಕ್ ಎಕ್ಸ್ಚೇಂಜ್, ಕಂಪನಿಯ ಶೇರ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸೊ ಈ ರೀತಿಯಾದಂಥದ್ದು ಇಂತಹ ಒಂದಿಷ್ಟು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸು, ಸೊ ಅಥವಾ ಅದು ಕೆಲವೊಂದು ಸಾರಿ ಬಾಂಡ್ಸ್ ಕೂಡ ಆಗಿರೋದು, ಕಂಪನಿಯ ಬಾಂಡ್ಸ್ಗಳು. ಸೊ ಈ ಥರದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು, ಅದನ್ನು ಅಲ್ಲಿ ಹೂಡಿಕೆದಾರರನ್ನು ಕೆಲವೊಂದಿಷ್ಟು ಫ್ರಾಡ್ ಅಥವಾ ಮೋಸದಿಂದ ಅವ್ರನ್ನ ಕಾಪಾಡ್ತಕ್ಕಂತಹದ್ದು. ಆ್ಯಂಡ್ ಟು ಪ್ರಮೋಟ್ ಆ್ಯಂಡ್ ರೆಗ್ಯುಲೇಟ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ ಆ ಥರದ ಸೆಕ್ಯೂರಿಟೀಸ್ ಮಾರ್ಕೆಟ್ ಏನಿದೆ, ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳ್ತೀವಿ, ಸೊ ಅಂತಹ ಮಾರ್ಕೆಟ್ಗಳನ್ನು ಇವರು ರೆಗ್ಯುಲೇಟ್ ಮಾಡ್ತಾರೆ. ಆ್ಯಂಡ್ ಈ ಸೆಬಿ ಏನಿದೆ, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಥ್ರೂ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆ್ಯಕ್ಟ್ 1992, 1992 ಆ್ಯಕ್ಟ್ ಮೂಲಕ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ಅಂದರೆ ದಿಸ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ, ಅಂದರೆ ಒಂದು ಕಾನೂನಾತ್ಮಕವಾದಂತಹ ಒಂದು ಬಾಡಿ ಇದು. ಸೊ ಯಾವುದೋ ಒಂದು ಕಾನೂನಿಂದ ಬರುತ್ತೆ, ನಾನು ಹೇಳಿದ್ದೀನಿ ನಿಮಗೆ, ಅದು ಸ್ಟ್ಯಾಚ್ಯುಟರಿ ಬಾಡಿ ಆಗುತ್ತೆ ಅಂತ. ಸೊ ಬಿಫೋರ್ ಸೆಬಿ ಕೇಮ್ ಇಂಟು ಎಕ್ಸಿಸ್ಟೆನ್ಸ್, ಸೆಬಿ ಬರೋದಕ್ಕಿಂತ ಮುಂಚೆ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂಸ್ ಅಂತ ಒಂದು ಬಾಡಿ ಇತ್ತು. ದ್ಯಾಟ್ ವಾಸ್ ದ ರೆಗ್ಯುಲೇಟರಿ ಅಥಾರಿಟಿ. ಸೆಬಿಗಿಂತ ಮುಂಚೆ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂಸ್. ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಎನಿ ಆಫ್ ದ ಅಸೆಟ್ ಕ್ರಿಯೇಟಿಂಗ್ ಇನ್ಸ್ಟ್ರೂಮೆಂಟ್. ಅಸೆಟ್ ಕ್ರಿಯೇಟಿಂಗ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಶೇರ್, ಕಂಪನಿಯ ಶೇರ್ಸ್ ಆಗಿರ್ಬೋದು, ಅಥವಾ ಸ್ಟಾಕ್ಸ್ ಈ ಥರದ್ದು ಆಗಿರ್ಬೋದು, ಅಥವಾ ಬಾಂಡ್ಸ್. ಸೊ ಈ ಥರದ್ದು ಫೈನಾನ್ಷಿಯಲ್ ಏನು ಕ್ಯಾಪಿಟಲ್ ಅದನ್ನು ಹೇಳ್ತೀವಿ, ಅಸೆಟ್ ಆಗ್ಬೋದು ಅದು. ಸೊ ಅಂಥದನ್ನು ಕಂಟ್ರೋಲ್ ಮಾಡೋದೇ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂಸ್. ಆ್ಯಂಡ್ ದಿಸ್ ಡಿರೈವ್ಡ್ ದ ಅಥಾರಿಟಿ ಫ್ರಮ್ ದ ಕ್ಯಾಪಿಟಲ್ ಇಶ್ಯೂಸ್ ಕಂಟ್ರೋಲ್ ಆ್ಯಕ್ಟ್ 1947. ಸೊ ಈ ಒಂದು ಆ್ಯಕ್ಟ್ ಮೂಲಕ ದಿಸ್ ಕಂಟ್ರೋಲರ್ ಆಫ್ ಕ್ಯಾಪಿಟಲ್ ಇಶ್ಯೂಸ್ ಏನು ಮಾಡ್ತಾಯಿತ್ತು, ಅದರ ಒಂದು ಪವರ್ಸನ್ನು ತೊಗೊಳ್ತಾ ಇತ್ತು. ಸೊ ಇನ್ ಏಪ್ರಿಲ್ 1988 ದ ಸೆಬಿ ಈ 1988ಕ್ಕೆ ಸೆಬಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ದಟ್ ಈಸ್ ಥ್ರೂ ದ ರೆಸೊಲ್ಯೂಷನ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ರೆಸೊಲ್ಯೂಷನ್ ಈಸ್ ನಥಿಂಗ್ ಬಟ್, ಸೊ ಏನು ಮಾಡ್ತಾರೆ ಅಂದರೆ, ಗೌರ್ಮೆಂಟ್ ಏನಿದೆ, ಸೊ ಗೌರ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಇವರೆಲ್ಲ ನಿರ್ಧಾರ ತಗೊಂಡು ನಮ್ಮ ಗೌರ್ಮೆಂಟ್ ರಾಜಪತ್ರ ಅಂತ ಹೇಳ್ತೀವಿ, ಅಥವಾ ಗೆಜೆಟ್, ಗೆಜೆಟ್ ಅಥವಾ ಗೌರ್ಮೆಂಟ್ ರಾಜಪತ್ರ ಅಂತ ಹೇಳ್ತೀವಿ. ಸೊ ಅಲ್ಲಿ ಥ್ರೂ ಪ್ರೆಸಿಡೆಂಟ್ ಸಿಗ್ನೇಚರ್ನ ಮೂಲಕ ಈ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ. ಸೊ ಅದನ್ನು ನಾವು ರೆಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಯಾವುದನ್ನು ಗೌರ್ಮೆಂಟ್ ಮಾಡುತ್ತೆ ಥ್ರೂ ಗೆಜೆಟ್, ಅದನ್ನು ರೆಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಅದು ಪಾರ್ಲಿಮೆಂಟಲ್ಲಿ ಒಂದು ಕಾನೂನಿನ ಮೂಲಕ ಆದರೆ ನಾವು ಅದನ್ನು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತೀವಿ. ಸೊ ದಿಸ್ ಇನಿಷಿಯಲಿ ಸೆಬಿ ವಾಸ್ ಎ ನಾನ್ ಸ್ಟ್ಯಾಚ್ಯುಟರಿ. ನಾನು ಹೇಳ್ದಂಗೆ ಇದನ್ನು ಒಂದು ಗೌರ್ಮೆಂಟ್ ಆರ್ಡರ್ ಮೂಲಕ ಸೆಟಪ್ ಮಾಡಿದಾಗ ಇಟ್ ವಾಸ್ ಎ ನಾನ್ ಸ್ಟ್ಯಾಚ್ಯುಟರಿ ಬಾಡಿ. ಸೊ ಬಟ್ 1992 ಏನು ನಾವು ಈ ಆ್ಯಕ್ಟನ್ನು ಪಾಸ್ ಮಾಡಿದ್ವಿ, ಸೊ ಆವಾಗ ಇಟ್ ಬಿಕೇಮ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಸೊ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಮುಂಬೈಯಲ್ಲಿದೆ ಇದರ ಹೆಡ್ ಕ್ವಾರ್ಟರ್ಸು. ಮತ್ತು ರೀಜ್ನಲ್ ಆಫೀಸಸ್ ಕೂಡ ಇದ್ದಾವೆ. ರೀಜ್ನಲ್ ಆಫೀಸಸ್ ಹಲವಾರು ಕಡೆ. ಅಹಮದಾಬಾದ್, ಸೊ ಅಹಮದಾಬಾದು ಗುಜರಾತರಲ್ಲಿ, ಕೋಲ್ಕತ್ತಾ ವೆಸ್ಟ್ ಬೆಂಗಾಲು, ಚೆನ್ನೈ ತಮಿಳುನಾಡಲ್ಲಿದೆ, ಮತ್ತು ಡೆಲ್ಲಿ. ಸೊ ಡೆಲ್ಲಿ ಈಸ್ ಅ ಯೂನಿಯನ್ ಟೆರಿಟರಿ, ಗೊತ್ತಿದೆ ನಿಮಗೆ, ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತೀವಿ. ಸೊ ಈ ಇಷ್ಟು ಪ್ಲೇಸಲ್ಲಿ ಸೆಬಿಯ ರೀಜ್ನಲ್ ಆಫೀಸಸ್ಗಳು ಇದ್ದಾವೆ. ಸೊ ಈಗ ಮುಂದಿನ ಮಾಹಿತಿ ನೋಡೋಣ. ಸ್ಟ್ರಕ್ಚರ್ ಆಫ್ ಸೆಬಿಯ ಒಂದು ಸ್ಟ್ರಕ್ಚರ್ ಯಾವ ಥರ ಇದೆ, ಅಲ್ಲಿಯ ಆಫೀಸ್ ಸ್ಟ್ರಕ್ಚರ್ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ದೇರ್ ವಿಲ್ ಬಿ ಅ ಚೇರ್ಮನ್ ಆ್ಯಂಡ್ ಸೆವೆರಲ್ ಅದರ್ ಹೋಲ್ ಟೈಮ್ ಆ್ಯಂಡ್ ಪಾರ್ಟ್ ಟೈಮ್ ಮೆಂಬರ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಫಿಕ್ಸ್ಡ್ ಇಷ್ಟೇ ಜನ ಇರಬೇಕು ಅಂಥೇಳಿ ಇಲ್ಲ, ಆ್ಯಕ್ಚುಲಿ ಈ ಕಾನಲ್ಲಿ ನೋ ಫಿಕ್ಸ್ಡ್ ಮೆಂಬರ್ಸ್, ಹೋಲ್ ಟೈಮ್ ಆಗಲಿ ಪಾರ್ಟ್ ಟೈಮ್ ಮೆಂಬರ್ಸ್. ದೇರ್ ವಿಲ್ ಬಿ ಸಮ್ ಹೋಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಮೆಂಬರ್ಸ್. ಹೋಲ್ ಟೈಮ್ ಅಂದರೆ ಫುಲ್ ಟೈಮ್ ದೇ ವಿಲ್ ಬಿ ಇನ್ ದ ಸೆಬಿ, ಪಾರ್ಟ್ ಟೈಮ್ ಅಂದರೆ ದೇ ವಿಲ್ ಕಮ್ ಓನ್ಲಿ ಡ್ಯೂರಿಂಗ್ ದ ಮೀಟಿಂಗ್ಸ್, ಅಥವಾ ಬೇರೆ ಟೈಮಲ್ಲಿ ಮಾತ್ರ ಬರ್ತಾರೆ. ಸೊ ಇಟ್ ವಿಲ್ ಅಪಾಯಿಂಟ್ಸ್ ವೇರಿಯಸ್ ಕಮಿಟೀಸ್. ಸೆಬಿ ಏನು ಮಾಡುತ್ತೆ, ಅವರು ಕೂಡ ಹಲವಾರು ಕಮಿಟೀಸ್ಗಳನ್ನು ಮಾಡ್ಬೋದು. ಸೊ ಯಾವ ಥರದ ಕಮಿಟೀಸ್ ಅಂತ ಹೇಳಿದ್ರೆ, ಯಾವುದೋ ಒಂದು ಕಂಪನಿಯಲ್ಲಿ ಫ್ರಾಡ್ ಆದರೆ ದೇ ಕ್ಯಾನ್ ಬ್ರಿಂಗ್ ದ ಇನ್ಕ್ವೈರಿ ಕಮಿಟಿ, ಅಥವಾ ಬೇರೆ ಕಮಿಟಿ, ಇನ್ಸ್ಪೆಕ್ಷನ್ ಕಮಿಟಿ. ಸೊ ಈ ಥರದ ಕಮಿಟೀಸ್ಗಳನ್ನು ಇವರು ಮಾಡ್ಬೋದು. ಆ್ಯಂಡ್ ಸೊ ಇವರ ಸೆಬಿಯ ನಿರ್ಧಾರವೇನಿದೆ, ಸೊ ಈ ಒಂದು ನಿರ್ಧಾರಗಳನ್ನು ಸೊ ನಾವು ಚಾಲೆಂಜ್ ಮಾಡ್ಬೋದು ಅಂತ ಹೇಳಿದ್ರೆ, ದಟ್ ಈಸ್ ಸೆಕ್ಯೂರಿಟೀಸ್ ಆ್ಯಂಡ್ ಅಪೆಲೇಟ್ ಟ್ರೈಬ್ಯುನಲ್, SAT ಅಂತಿದೆ. ಸೊ ಸೆಕ್ಯೂರಿಟೀಸ್ ಅಪೆಲೇಟ್ ಟ್ರೈಬ್ಯುನಲ್. ಸೆಬಿ ಇಟ್ ಸೆಲ್ಫ್ ಕೆಲವೊಂದಿಷ್ಟು ಟ್ರೈಬ್ಯುನಲ್ ಆಗಿ ಒಂದಿಷ್ಟು ನಿರ್ಧಾರಗಳನ್ನು ತಗೊಳುತ್ತೆ. ಸೊ ಇವರ ನಿರ್ಧಾರವನ್ನು ಚಾಲೆಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದು ನಾವು ಸೆಕ್ಯೂರಿಟೀಸ್ ಮತ್ತು ಅಪೆಲೇಟ್ ಟ್ರೈಬ್ಯುನಲ್ ಇದರಲ್ಲಿ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಿವಿಲ್ ಕೋರ್ಟ್ ಏನಿದೆ, ಸೊ ಅದರ ಒಂದಿಷ್ಟು ಪವರ್ಸ್ ಇದ್ದಾವೆ. ಸಿವಿಲ್ ಕೋರ್ಟ್ ಯಾವ ಥರ ಕೆಲಸ ಮಾಡುತ್ತೆ, ಆ ಥರ ಇವರು ಕೂಡ ಕೆಲಸ ಮಾಡ್ಬೋದು. ಆ್ಯಂಡ್ ಇಫ್ ಎನಿ ಪರ್ಸನ್ ಫೀಲ್ಸ್ ಅಗ್ರೀವ್ಡ್ ಬೈ SAT's
ಡಿಸಿಷನ್ ಆರ್ ಆರ್ಡರ್ ಕ್ಯಾನ್ ಅಪೀಲ್ ಟು ದ ಸುಪ್ರೀಂ ಕೋರ್ಟ್. ಸಪೋಸ್ ಈ SIT ಏನಿದೆ ಇದರ ಆರ್ಡರ್ ಕೂಡ ನಮಗೆ ನಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ನಾವು ಸೀದಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವೊಂದು ಸರಿ ನಮಗೆ ಹೈಕೋರ್ಟ್ ಅಂತೇಳಿ ಕನ್ಫ್ಯೂಸ್ ಮಾಡ್ಬೋದು. ಹೈಕೋರ್ಟ್ ಅಲ್ಲ, ಇಟ್ ಈಸ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಿಗೆ ನಾವು ಹೋಗಿ ಅಪೀಲ್ ಮಾಡ್ಬೋದು. ಆ ರೀತಿಯಾದಂಥ ಒಂದು ಸ್ಟ್ರಕ್ಚರ್ ಇದೆ. ಸೊ ನಾವು ವಿಲ್ ಕಮ್ ಟು ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಹಾಗಿದ್ರೆ ಸೆಬಿಯ ಒಂದಿಷ್ಟು ಪವರ್ಸ್ ಏನಿದಾವೆ, ಸೊ ಯಾವ ಥರದ ಒಂದಿಷ್ಟು ಕಾರ್ಯಗಳನ್ನು ಮಾಡುತ್ತೆ ಅಂತ ನೋಡೋಣ. ಇಟ್ ಈಸ್ ಅ ಕ್ವಾಸಿ ಲೆಜಿಸ್ಲೇಟಿವ್ ಆ್ಯಂಡ್ ಕ್ವಾಸಿ ಜುಡಿಷಿಯಲ್ ಬಾಡಿ. ಸೊ ನಾನು ಕ್ವಾಸಿ ಜುಡಿಷಿಯಲ್ ಬಾಡಿ ಅಂದರೆ ಏನಂತ ನಿಮಗೆ ನಮ್ಮ NGT ವಿಡಿಯೋ ಸೀರೀಸಲ್ಲಿ, ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಸೀರೀಸಲ್ಲಿ ನಾನು ಹೇಳಿದ್ದೀನಿ. ಸೊ ಕ್ವಾಸಿ ಲೆಜಿಸ್ಲೇಟಿವ್ ಅಂತ ಹೇಳಿದರೆ ಏನಪ್ಪ ಅಂದರೆ, ಕ್ವಾಸಿ ಲೆಜಿಸ್ಲೇಟಿವ್ ಅಂದರೆ ಇವರು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಮಾಡ್ಕೋಬೋದು. ಸೊ ದೇ ಹ್ಯಾವ್ ದಟ್ ಇಂಡಿಪೆಂಡೆನ್ಸ್ ಬಿಕಾಸ್ ಸೆಕ್ಯೂರಿಟೀಸ್ ಮಾರ್ಕೆಟಲ್ಲಿ ಸೊ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ. ಸೊ ಆಮೇಲೆ ಪದೇ ಪದೇ ನಮಗೆ ರೂಲ್ಸ್ಗಳನ್ನು ತರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಟ್ ಇಸ್ ಎ ಕ್ವಾಸಿ ಲೆಜಿಸ್ಲೇಟಿವ್ ಬಾಡಿ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಇಸ್ ಆಲ್ಸೋ ಅ ಕ್ವಾಸಿ ಜುಡಿಷಿಯಲ್ ಬಾಡಿ. ಸೊ ಅದು ಕೆಲವೊಂದಿಷ್ಟು ಕೋರ್ಟಿನ ಕೆಲಸಗಳನ್ನು ಸಹಿತ ಮಾಡುತ್ತೆ ಅಲ್ಲಿ. ಸೊ ಬೈ ಸೆಕ್ಯೂರಿಟೀಸ್ ಲಾಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2014 ಈ ಒಂದು ಕಾನೂನಿನ ಪ್ರಕಾರ ಸೊ ಸೆಬಿ ಈಸ್ ನೌ ಏಬಲ್ ಟು ರೆಗ್ಯುಲೇಟ್ ಎನಿ ಮನಿ ಪೂಲಿಂಗ್ ಸ್ಕೀಮ್ ವರ್ತ್ ₹100 crore ಆರ್ ಮೋರ್. ಮನಿ ಪೂಲಿಂಗ್ ಅಂತ ಹೇಳಿದ್ರೆ ಯಾವುದನ್ನು ನಾವು ನಮ್ಮ ಸಿಟಿಸನ್ಸಿಂದ ದುಡ್ಡನ್ನು ಪೂಲ್ ಮಾಡ್ಕೊತೀವಿ ಈ ಥರ. ಸೊ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸು ಅಥವಾ ಇನ್ಶೂರೆನ್ಸ್ ಫಂಡ್ಸು. ಸೊ ಈ ಥರ ಪೂಲ್ಡ್ ಮನಿ ಏನಿದೆ, ಮನಿ ಪೂಲಿಂಗ್ ಸ್ಕೀಮು ವರ್ತ್ 100 crore ಆರ್ ಮೋರ್, ಇದು ಕೂಡ ಇಂಪಾರ್ಟೆಂಟೇ. 100 crore ಅಥವಾ ಜಾಸ್ತಿ ಇರಬೇಕು. ಸೊ ಇದನ್ನು ಅವರು ರೆಗ್ಯುಲೇಟ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ದೇ ಕ್ಯಾನ್ ಅಟ್ಯಾಚ್ ಅಸೆಟ್ಸ್ ಇನ್ ಕೇಸಸ್ ಆಫ್ ನಾನ್ ಕಂಪ್ಲೈನ್ಸ್. ಸೊ ಈ ಒಂದು ಕಾನೂನು ಏನಿದೆ, ಸೆಕ್ಯೂರಿಟೀಸ್ ಲಾಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2014, ಇದರ ಅಡಿ ಯಾರಾದರೂ ಈ ಥರ ಮನಿ ಪೂಲಿಂಗ್ ಸ್ಕೀಮ್ ಅಥವಾ ಒಂದು ಆರ್ಗನೈಸೇಷನ್ ಅವರೇನಾದರೂ ಈ ರೂಲ್ಸ್ಗೆ ಬದ್ಧರಾಗಿಲ್ಲ ಅಂತ ಹೇಳಿದ್ರೆ, ಸೊ ಅವರ ಒಂದು ಅಸೆಟ್ಸ್ಗಳನ್ನು, ಅವರ ಆಸ್ತಿಯನ್ನು, ಅಂದರೆ ಅವರ ಈ ಮನಿ ಪೂಲ್ ಮಾಡಿರ್ತಕ್ಕಂಥ ಅಥವಾ ಬೇರೆ ಬೇರೆ ಏನಾದರೂ ಅಸೆಟ್ಸ್ ಇದ್ದರೆ ಅದನ್ನು ಇವರು ಅಟ್ಯಾಚ್ ಮಾಡ್ಕೋಬೋದು ಸೆಬಿಯವರು. ಸೊ ಇವರು ಬೇಸಿಕಲಿ ದೇ ವಿಲ್ ಬ್ರಿಂಗ್ ಅವೇರ್ನೆಸ್ ಟು ದ ಇಶ್ಯೂವರ್ಸ್, ಇನ್ವೆಸ್ಟರ್ಸ್ ಆ್ಯಸ್ ವೆಲ್ ಆಸ್ ಇಂಟರ್ಮೀಡಿಯರೀಸ್. ಸೊ ಇಶ್ಯೂವರ್ಸ್ ಅಂತ ಹೇಳಿದ್ರೆ ಯಾರು ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಸೊ ಉದಾಹರಣೆಗೆ ಕಂಪನೀಸ್ ಆಗಿರ್ಬೋದು, ಮತ್ತು ಇನ್ವೆಸ್ಟರ್ಸ್ ಹೂಡಿಕೆದಾರರು, ಮತ್ತು ಇಂಟರ್ಮೀಡಿಯರ್ಸ್. ಸೊ ಇಂಟರ್ಮೀಡಿಯರ್ಸ್ ಅಂತ ಹೇಳಿದ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಬ್ರೋಕರ್ಸ್ ಅಂತ ಹೇಳ್ತಾರೆ, ಬ್ರೋಕರೇಜ್. ಸೊ ಅವರ ಒಂದು ಪ್ಲ್ಯಾಟ್ಫಾರ್ಮ್ ಮೂಲಕ ನಾವು ಶೇರ್ಗಳನ್ನು ಖರೀದಿ ಮಾಡೋದು ಮತ್ತು ಅದನ್ನು ಮಾರೋದು ಮಾಡ್ತೀವಿ. ಸೊ ಇವರೆಲ್ಲರಿಗೂ ಅವೇರ್ನೆಸ್ ತರೋದು, ಇವರನ್ನ ರೆಗ್ಯುಲೇಟ್ ಮಾಡೋದು, ಸೊ ಅವರ ಒಂದು ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದು ನಮ್ಮ ಸೆಬಿಯ ಮೂಲ ಉದ್ದೇಶ. ಸೆಬಿ ಚೇರ್ಮನ್ ಹ್ಯಾಸ್ ದ ಅಥಾರಿಟಿ ಟು ಆರ್ಡರ್ ಸರ್ಚ್ ಆ್ಯಂಡ್ ಸೀಜ್ಯೂರ್ ಆಪರೇಷನ್ಸ್. ಸೊ ಯಾವುದಾದ್ರು ಒಂದು ಕಂಪನಿ ಅಥವಾ ಯಾವುದೋ ಒಂದು ಬ್ರೋಕರೇಜ್ ಫರ್ಮಲ್ಲಿ ಏನಾದರೂ ಫ್ರಾಡ್ ನಡೀತಾ ಇದೆ ಅಂತ ಗೊತ್ತಾದರೆ ಸೆಬಿಯ ಚೇರ್ಮನ್ ಏನಾದರೆ, ಸೊ ದೇ ವಿಲ್ ಹ್ಯಾವ್ ದ ಅಥಾರಿಟಿ ಟು ಆರ್ಡರ್ ಸರ್ಚ್ ಆ್ಯಂಡ್ ಸೀಜ್ಯೂರ್, ಸರ್ಚ್ ಮಾಡಿ ಸೀಸ್ ಮಾಡ್ತಕ್ಕಂತಹದ್ದೊಂದು ಅಥಾರಿಟಿನ ಕೊಟ್ಟಿದೆ. ಸೊ ಸೆಬಿ ಬೋರ್ಡ್ ಕ್ಯಾನ್ ಆಲ್ಸೋ ಸೀಕ್ ದ ಇನ್ಫಾರ್ಮೇಷನ್. ಸೆಬಿ ಏನಿದೆ, ಸೊ ಅದರ ಬೋರ್ಡ್ ಇಸ್ ನಥಿಂಗ್ ಬಟ್ ಅಲ್ಲಿ ಚೇರ್ಮನ್ ಮತ್ತು ಕೆಲವರು ಮೆಂಬರ್ಸ್ ಸೇರಿಕೊಂಡು ಒಂದು ಬೋರ್ಡ್ ಅಂತ ಇರುತ್ತೆ. ಸೊ ದೇ ಕ್ಯಾನ್ ಸೀಕ್ ದ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ ದೇ ಕ್ಯಾನ್ ಆಸ್ಕ್ ದ ಕಂಪನಿ ಅಥವಾ ಬ್ರೋಕರೇಜ್ ಏನಿದ್ದಾರೆ, ಸೊ ಅವರು ಒಂದಿಷ್ಟು ಮಾಹಿತಿಗಳನ್ನು ನೀವು ಕೊಡಲೇಬೇಕು ಅಂತೇಳಿ ಇವರು ಕೇಳ್ಬೋದು. ಆ್ಯಂಡ್ ದೆನ್ ರಿಜಿಸ್ಟ್ರೇಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದ ವರ್ಕಿಂಗ್ ಆಫ್ ವೆಂಚೂರ್ ಕ್ಯಾಪಿಟಲ್ ಫಂಡ್ಸ್ ಆ್ಯಂಡ್ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇನ್ಕ್ಲೂಡಿಂಗ್ ಮ್ಯೂಚುವಲ್ ಫಂಡ್ಸ್. ಇದನ್ನು ನೆನ್ಪಿಟ್ಕೊಳ್ಳಿ. ರಿಜಿಸ್ಟ್ರೇಷನ್ನು ರಿಜಿಸ್ಟರ್ ಮಾಡಬೇಕು ಆ್ಯಂಡ್ ದೆನ್ ರೆಗ್ಯುಲೇಟ್. ಸೊ ಸೆಬಿ ಕ್ಯಾನ್ ರೆಗ್ಯುಲೇಟ್ ದ ವರ್ಕಿಂಗ್ ಆಫ್ ವೆಂಚೂರ್ ಕ್ಯಾಪಿಟಲ್ ಫಂಡ್. ಸೊ ಈ ವೆಂಚೂರ್ ಕ್ಯಾಪಿಟಲ್ ಫಂಡ್ ಅಂತ ಹೇಳಿದರೆ, ಸೊ ಇಲ್ಲಿ ಸ್ಟಾರ್ಟಪ್ಸ್ ಅಥವಾ ಹೊಸದಾಗಿ ಶುರು ಆಗ್ತಕ್ಕಂತಹ ಬಿಸ್ನೆಸ್ಗಳೇನಿದ್ದಾವೆ, ಸೊ ಅಂಥವರಿಗೆ ಇನ್ವೆಸ್ಟ್ಮೆಂಟನ್ನು ಮಾಡೋದು, ಸೊ ಅದನ್ನು ನಾವು ವೆಂಚೂರ್ ಕ್ಯಾಪಿಟಲ್ ಫಂಡ್ ಅಂತ ಹೇಳ್ತೀವಿ. ಸೊ ಈ ಇನ್ವೆಸ್ಟ್ಮೆಂಟ್ ಏನಿದೆ, ಇವರು ಇನ್ವೆಸ್ಟನ್ನು ಮಾಡಿ ಈ ಕಂಪನಿಯ ಶೇರ್ಸ್ಗಳನ್ನು ಖರೀದಿ ಮಾಡ್ಕೊತಾರೆ. ಸೊ ಈ ಇನ್ವೆಸ್ಟ್ಮೆಂಟ್ ಏನಿದೆ, ಸೊ ಇದನ್ನು ಲೋನ್ ಅಂತ ಕನ್ಸಿಡರ್ ಆಗೋದಿಲ್ಲ. ದಿಸ್ ಈಸ್ ನಾಟ್ ಅ ಲೋನ್, ರ್ಯಾದರ್ ಇಟ್ ಈಸ್ ಶೇರ್ಸ್ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡೋದು. ಸೊ ಇಲ್ಲಿ ಸ್ಟಾರ್ಟಪ್ಸ್, ಎಸ್ಪೆಷಲಿ ಸ್ಟಾರ್ಟಪ್ಸಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಸಪ್ರೇಟ್ ವೆಂಚೂರ್ ಕ್ಯಾಪಿಟಲ್ ಫಂಡ್ ಅಂತೇಳಿ ಕ್ಲಾಸಿಫೈ ಮಾಡಿದ್ದೀವಿ. ಆ್ಯಂಡ್ ದೆನ್ ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇನ್ಕ್ಲೂಡಿಂಗ್ ಮ್ಯೂಚುವಲ್ ಫಂಡ್ಸ್. ಸೊ ನಾನು ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಜನಗಳ ಹತ್ರ ದುಡ್ಡನ್ನು ತೊಗೊಂಡ್ಬಿಟ್ಟು, ಸೊ ಒಂದು ಒಂದು ಕಲೆಕ್ಷನ್ ಮಾಡಿಕೊಂಡು ದೆನ್ ದೇ ವಿಲ್ ಇನ್ವೆಸ್ಟ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ಅದನ್ನು ನಾವು ಕಲೆಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ದೇ ವಿಲ್ ರೆಗ್ಯುಲೇಟ್ ದ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ಸ್ ಆ್ಯಂಡ್ ಪ್ರೊಹಿಬಿಟ್ ಫ್ರಾಡುಲೆಂಟ್ ಆ್ಯಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸಸ್ ರಿಲೇಟಿಂಗ್ ಟು ಸೆಕ್ಯೂರಿಟೀಸ್ ಮಾರ್ಕೆಟ್. ಸೊ ಕೆಲವೊಂದಿಷ್ಟು ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ ಅಂದರೆ ಆರ್ಗನೈಸೇಷನ್ ಅವರನ್ನೇ ರೆಗ್ಯುಲೇಟ್ ಮಾಡ್ಕೋಬೋದು. ಸೊ ಅಂಥವರನ್ನು ರೆಗ್ಯುಲೇಟ್ ಮಾಡೋದು ಮತ್ತು ನಮ್ಮ ಸೆಬಿ ಹತ್ರ ಇರುತ್ತೆ ಆ ಪವರ್. ಆ್ಯಂಡ್ ದೇ ವಿಲ್ ಪ್ರೊಹಿಬಿಟ್ ಫ್ರಾಡುಲೆಂಟ್ ಆ್ಯಂಡ್ ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸಸ್. ಸೊ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಮೋಸಗಳು, ಸೊ ಅಲ್ಲಿ ಏನಾದರೂ ಅವರು ಮಾಡ್ತಕ್ಕಂಥ ಶೇರ್ ಮಾರ್ಕೆಟ್ ಏನಿದೆ, ಸೊ ಅಲ್ಲಿ ಕಂಪನೀಸ್ಗಳು ಏನಾದರೂ ಅವರು ಸುಮ್ಮನೆ ಲಾಭಗಳನ್ನು ತೋರಿಸೋದು, ಸೊ ಈ ಥರದ ಒಂದಿಷ್ಟು ಪ್ರಾಕ್ಟೀಸ್ಗಳನ್ನು ಇವರು ಪ್ರೊಟೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಅವರನ್ನು ರೆಗ್ಯುಲೇಟ್ ಮಾಡ್ತಾರೆ. ಸೊ ಇದಿಷ್ಟು ಸೆಬಿ ಬಗ್ಗೆ ಇದ್ದಂಥ ಮಾಹಿತಿ. ಸೊ ಎಲ್ರಿಗೂ ಧನ್ಯವಾದ.